ಶ್ರೀಲೇಖಂ ಸಿನಿಮಾಸ್ ಈ ಒಂದು ಹೆಸರನ್ನೇ ನಾವು ಥಿಯೇಟರ್ ಹೊರಗಡೆ ಬೋರ್ಡ್ನಲ್ಲಿ ಕೊಟ್ಟಿರೋದು. ನಾವು ಮಾಡೋ ಎಲ್ಲಾ ಥಿಯೇಟರ್ನಲ್ಲೂ ಏನಾದರೊಂದು ಹೈಲೈಟ್ ಅನ್ನು ನಾವು ಯಾವಾಗಲೂ ಕೀಪ್ ಮಾಡಿರ್ತೀವಿ. ಅದು ಬ್ಯಾಕ್ ಸರೌಂಡ್ ನಲ್ಲಿ ಬಂದಾಗ ತೀರಾ ಹತ್ತಿರದಲ್ಲಿದೆ ಎಂಬ ಫೀಲ್ ಬರುತ್ತದೆ ಎನ್ನುತ್ತಾರೆ. ಹಾಗಾದ್ರೆ ಅದಕ್ಕೆ ನಾವೆಂಗನೆ ಪರಿಹಾರ ಸೂಚಿಸೋಕೆ ಸಾಧ್ಯ? ಟೈಮ್ ಮ್ಯಾಕ್ಸ್ ಸಿನಿಮಾಸ್ ನ ಮತ್ತೊಂದು ಥಿಯೇಟರ್ ಶೋಕೇಸ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇಲ್ಲೇ ಅರವಿಂದ್ ಸರ್ಗಾರ್ ಈ ಕ್ಷಣ 7.1.2 ಪ್ಯಾಕೇಜ್ನಲ್ಲಿ ಡಾಲ್ಬಿ ಅಟ್ಮೋಸ್ ಥಿಯೇಟರ್ ಕೆಲಸ ಪೂರ್ಣಗೊಂಡಿದೆ. ಈ ವಿಡಿಯೋದಲ್ಲಿ ನಾವು ಈ ಥಿಯೇಟರ್ನ ವಿಶೇಷತೆಗಳನ್ನು ತೋರಿಸುತ್ತಿದ್ದೇವೆ. ಶ್ರೀಲೇಖಂ ಸಿನಿಮಾಸ್ ಇದೇ ಹೆಸರನ್ನೇ ನಾವು ಥಿಯೇಟರ್ ಹೊರಗಡೆ ಬೋರ್ಡ್ನಲ್ಲಿ ಕೊಟ್ಟಿರೋದು. ಸೇಮ್ ಅನ್ನೇ ನಾವಿಲ್ಲಿ ನೋಡಬಹುದು. ನಾವು ನೀಡಿದ ಪುಷ್ ಬ್ಯಾಕ್ ಚೇಸ್ ಇವುಗಳಲ್ಲೆಲ್ಲ ಕಾಣುವ ಶ್ರೀಲೇಖಂ ಸಿನಿಮಾಸ್ ಎಂಬ ಕಸ್ಟಮ್ ಬ್ಯಾಡ್ಜಿಂಗ್ ಅನ್ನು ನಾವು ನೀಡಿದ್ದೇವೆ. ಹಾಗಾಗಿ ಈ ಥಿಯೇಟರ್ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನೊಂದು ಡ್ಯುಯಲ್ ಟೋನ್ ಥೀಮ್ ನಲ್ಲಿ ನಾವು ಮಾಡಿದ್ದೀವಿ. ಗ್ರೇ ಶೇಡ್ ಮತ್ತೆ ಅದರ ಜೊತೆಗೆ ಪ್ಲಸ್ ಬ್ಲಾಕ್ ಶೇಡ್. ಹಾಗಾಗಿ ಸೀಲಿಂಗ್ ಆಗಿರಬಹುದು, ವಾಲ್ಸ್ ಆಗಿರಬಹುದು, ಫ್ಲೋರ್ ಆಗಿರಬಹುದು, ಈವನ್ ನಾವು ಕೊಟ್ಟಿರೋ ಚೇರ್ಸ್ ಕೂಡ ಅದೇ ಸೇಮ್ ಕಲರ್ ಪ್ಯಾಟರ್ನ್ ಮೈಂಟೈನ್ ಮಾಡಿನೇ ಮಾಡಿರೋದು. ಇದರ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೋಡುವಾಗಲೇನೆ ನಮಗೆ ಆ ಒಂದು ಫೀಲ್ ಸಿಗುತ್ತೆ. ಅಂದ್ರೆ ಡ್ಯುಯಲ್ ಕಲರ್ ಮಾತ್ರ ನಮಗೆ ನೋಡೋಕೆ ಸಾಧ್ಯವಾಗುತ್ತೆ. ಸಾಮಾನ್ಯ ಥಿಯೇಟರ್ ನಂತೆ ಇಲ್ಲೂ ನಾವು ಡಾರ್ಕ್ ಶೇಡ್ ಕೊಟ್ಟಿದ್ದೇವೆ. ನಮ್ಮ ಕಸ್ಟಮರ್ ಅರವಿಂದ್ ಸರ್ ಅವರ ಸಲಹೆಯಂತೆ ಈ ಡ್ಯುಯಲ್ ಟೋನ್ ಥೀಮ್ ಮಾಡಿದ್ದೇವೆ. ಇದರ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ನೀವೇ ನೋಡಬಹುದು. ಇದು ಬ್ಯಾಕ್ ವಾಲ್ ಮತ್ತು ಸೀಲಿಂಗ್ ನಿಂದ ಶುರುವಾಗಿ ಫ್ರಂಟ್ ಫ್ಲೋರ್ ತಲುಪುವಂತೆ ಸ್ಲೋಪ್ ಮಾಡಿದ್ದೇವೆ. ಆ ಡಿಸೈನ್ ಹೈಲೈಟ್ ಮಾಡಲು ನಾವು ಸೈಡ್ಗಳಲ್ಲಿ ಬ್ಲೂ ಸ್ಟ್ರಿಪ್ಸ್ ನೀಡಿದ್ದೇವೆ. ಫ್ಲೋರ್ನಲ್ಲೂ ನಾನು ಹೇಳಿದ ಹಾಗೇನೆ ನಾವು ಅದೇ ಗ್ರೇ ಶೇಡ್ ಅನ್ನು ಕೊಟ್ಟು ಒಂದು ಕಾರ್ಪೆಟ್ ಹಾಕಿದ್ದೀವಿ. ಸೀಲಿಂಗ್ ನಲ್ಲೂ ಅದೇ ರೀತಿ ನಾವು ಡಾರ್ಕ್ ಟೋನ್ ಅನ್ನೇ ಕೊಟ್ಟಿರೋದು. ಅಂದ್ರೆ ಸೀಲಿಂಗ್ ಕಂಪ್ಲೀಟ್ಲಿ ಬ್ಲಾಕ್. ಅದು ರೂಮ್ ನ ಹೈಟ್ ನಮಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಕೋಣೆಯ ಉದ್ದಗಲ ಹಾಗೂ ಎತ್ತರ ನಮಗೆ ಮುಖ್ಯ. ಅಕೌಸ್ಟಿಕ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಹೇಳಿದ ಹಾಗೆ ಸೌಂಡ್ ಪ್ರೂಫಿಂಗ್ ಜೊತೆ ಅಕೌಸ್ಟಿಕ್ಸ್ ಮಾಡಿದ್ದೇವೆ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂತೆ ಎಲ್ಲಾ ಸ್ಪೀಕರ್ಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ನಾವು ಡಿಫ್ಯೂಸರ್ಗಳನ್ನು ಜೋಡಿಸುತ್ತೇವೆ. ಇಷ್ಟೊಂದು ದೊಡ್ಡ ರೂಮ್ನಲ್ಲಿ ನಮಗೆ ಉತ್ತಮ ಸೌಂಡ್ ಸ್ಟೇಜ್ ಸಿಗಲು ಇದು ಸಹಕಾರಿ. ನಮ್ಮ ಅರವಿಂದ್ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳಿದ ವಿಷಯಗಳಲ್ಲಿ ಇದು ಒಂದು ಅಂದ್ರೆ ಸ್ಪೀಕರ್ಸ್ ಎಲ್ಲಾ ಹಿಡನ್ ಆಗಿರಬೇಕು ಅನ್ನೋದು. ನಾವು ಸಂಪೂರ್ಣವಾಗಿ ಇನ್ ವಾಲ್ ಸ್ಪೀಕರ್ ಪ್ಯಾಕೇಜ್ ಬಳಸಿದ್ದೇವೆ. ಸ್ಪೀಕರ್ ಆಂಪ್ ಮತ್ತು ಪ್ರೊಜೆಕ್ಟರ್ ಬಗ್ಗೆ ಹೆಚ್ಚಿನ ತಾಂತ್ರಿಕ ಮಾಹಿತಿ ನೀಡಲು ಜೇಸೀಲ್ ಈ ವಿಡಿಯೋದಲ್ಲಿ ನಮಗೆ ವಿವರಿಸಲಿದ್ದಾರೆ. ನಾವು ಮೊದಲಿಗೆ ಈ ಥಿಯೇಟರ್ನ ಎಂಡ್ ಆಫ್ ದಿ ಥಿಯೇಟರ್ ಅನ್ನೋ ಎಲಿಮೆಂಟ್ ನಿಂದಲೇ ಸ್ಟಾರ್ಟ್ ಮಾಡೋಣ. ಅಂದ್ರೆ ಡೆನಾನ್ನ X3800H ಈ ರೂಮ್ಗೆ ಒಟ್ಟು 9 ಚಾನೆಲ್ ಬರುತ್ತಿದೆ. ಪ್ರತಿ ಚಾನೆಲ್ಗೂ 105 ವಾಟ್ಸ್ ಪವರ್ ಸಿಗುತ್ತದೆ. ಆಮೇಲೆ ಸ್ಪೀಕರ್ಸ್ ಬರೋದು ನಮಗೆ ಸ್ಕ್ರೀನ್ ಹಿಂದೆ ಕ್ಲಿಪ್ಸ್ನ Pro 25 RW ಅನ್ನೋ ಸ್ಪೀಕರ್ಸ್ ಬರ್ತಾ ಇದೆ. ಅದು 3 ಬರ್ತಾ ಇದೆ. ಇನ್ನು ಸರೌಂಡ್ ಆಗಿ ಕ್ಲಿಪ್ಸ್ನ CA 16W ಸ್ಪೀಕರ್ ಬಳಸಲಾಗಿದೆ. ಅಟ್ಮಾಸ್ ಆಗಿ 2 ಬರ್ತಾ ಇರೋದು ಕ್ಲಿಪ್ಸ್ನ CA 16 C2 ಅನ್ನೋ ಮಾಡೆಲ್. ಈ ರೂಮ್ನ ಡೈಮೆನ್ಷನ್ 20:13 ಅದಕ್ಕೆ ತಕ್ಕುದಾದ 12 ಇಂಚಿನ ಸಬ್ ವೂಫರ್ ಇಲ್ಲಿದೆ. ಡೆಫಿನಿಟಿವ್ ಟೆಕ್ನಾಲಜಿಯ DN12 ಅನ್ನೋ 500 ವಾಟ್ಸ್ ಪವರ್ ಪ್ರೊಡ್ಯೂಸ್ ಮಾಡೋ ಸೀಲ್ಡ್ ಸಬ್ ವೂಫರ್ ಇಲ್ಲಿ ಕೊಟ್ಟಿದ್ದೀವಿ. ಈಗ ಇಲ್ಲೇ ಕೊಟ್ಟಿರೋ ಸ್ಪೀಕರ್ಸ್ ಕ್ಲಿಪ್ಸ್ನದ್ದಾಗಿರಲಿ, ಸಬ್ ವೂಫರ್ ಡೆಫಿನಿಟಿವ್ ಟೆಕ್ನಾಲಜಿಯದ್ದಾಗಿರಲಿ ಎಲ್ಲವೂ ಈ ರೂಮ್ಗೆ ತುಂಬಾ ಸೂಟ್ ಆಗೋ ಹಾಗೆ ಡಿಸೈನ್ ಮಾಡಿದ್ದೀವಿ. ನಾವು ಮಾಡುವ ಎಲ್ಲಾ ಥಿಯೇಟರ್ನಲ್ಲೂ ಒಂದೊಂದು ಹೈಲೈಟ್ ಇತ್ತೇ ಇರುತ್ತೇವೆ. ಅಲ್ಲಿ ಪ್ರೊಜೆಕ್ಟರ್ ಮತ್ತು ಸ್ಕ್ರೀನ್ ಬರುತ್ತವೆ. ಇಲ್ಲಿ ನಾವು ಕೊಟ್ಟಿರೋದು 150 ಇಂಚಿನ ಸ್ಕ್ರೀನ್. ಅಂದ್ರೆ ನಮಗೆ ಈಗ ನೋಡಿದ್ರೇನೆ ಗೊತ್ತಾಗುತ್ತೆ ಒಂದು ಫುಲ್ಲಿ ಥಿಯೇಟರ್ ಆಂಬಿಯನ್ಸ್ ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಈ 150 ಇಂಚಿಗೆ ನಾವು ತುಂಬಾ ಸೂಟಬಲ್ ಆಗಿರೋ ಪ್ರೊಜೆಕ್ಟರ್ ಕೊಟ್ಟಿದ್ದೀವಿ. ಬೆನ್ಕ್ಯೂನ X500i ಅಂತ. ಇದು 4K ಶಾರ್ಟ್ ಥ್ರೋ ಪ್ರೊಜೆಕ್ಟರ್. ನಮಗೆ ಇವಾಗ ನಾರ್ಮಲ್ ಆಗಿ ಲೆಂತ್ ಕಡಿಮೆ ಇರೋ ರೂಮ್ ಆದ್ರೆ ಇವಾಗ ನಮಗೆ ಗೇಮಿಂಗ್ ಆಡಬೇಕು ಅಂತ ಇರುತ್ತೆ. ಹಾಗೇನೆ ಇದಕ್ಕೆ ಟೈಪ್ ಸಿ ಮಾನಿಟರ್ ಇನ್ಪುಟ್ ಕೂಡ ಬರುತ್ತೆ. ಅಂದ್ರೆ ಇನ್ಪುಟ್ ಲ್ಯಾಗ್ ಎಲ್ಲಾ ಕಡಿಮೆ ಮಾಡಿ ಗೇಮ್ ಆಡ್ತಾ ಇದ್ರೆ ನಮಗೆ ಲೆಂತ್ ಕಡಿಮೆ ಇದ್ರೂ ಕೂಡ ಈ ಪ್ರೊಜೆಕ್ಟರ್ ಬಳಸಿ ದೊಡ್ಡ ಸ್ಕ್ರೀನ್ ನಲ್ಲಿ ಗೇಮ್ ಆಡಬಹುದು. ಆಮೇಲೆ ಕಮೆಂಟ್ಸ್ ನಲ್ಲಿ ತುಂಬಾ ಜನ ಡೌಟ್ಸ್ ಕೇಳ್ತಾ ಇರ್ತಾರೆ, ನಮ್ದು ಸ್ಕ್ರೀನ್ ಸೈಜ್ ಹೇಳುವಾಗ ಹೇಗೆ ಹೇಳೋದು ಅಂತ. ಅದನ್ನ ನಾರ್ಮಲ್ ವಿಡ್ತ್ ಅಥವಾ ನಾರ್ಮಲ್ ಹೈಟ್ ಅಂತ. ನಾವು ಯಾವಾಗಲೂ ಎಲ್ಲ ಥಿಯೇಟರ್ನಲ್ಲೂ ಸ್ಕ್ರೀನ್ ಸೈಜ್ ಹೇಳುವಾಗ ಡಯಾಗ್ನಲ್ ಆಗಿ ಹೇಳ್ತೀವಿ. ಇಲ್ಲಿ ಬರೋದು ಅಕೌಸ್ಟಿಕ್ ಟ್ರಾನ್ಸ್ಪರೆಂಟ್ ಸ್ಕ್ರೀನ್. ಹಿಂದೆ ಸ್ಪೀಕರ್ ಇದೆ. ಅದಕ್ಕಾಗಿಯೇ ಅದರ 150 ಇಂಚು ನಮಗೆ ಡಯಾಗ್ನಲ್ ಸೈಜ್ ಬರ್ತಾ ಇರೋದು. ಜಸೀಲ್ ನಾವು ಹೆಚ್ಚಾಗಿ ನಮ್ಮ ಥಿಯೇಟರ್ಗಳಲ್ಲಿ ಕೊಡೋದು ಒಂದು ವೇಳೆ ಮೋಟರೈಸ್ಡ್ ಚೇಸ್ ಇಲ್ಲ ಅಂದ್ರೆ ಮ್ಯಾನ್ಯುವಲ್ ಚೇಸ್. ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಕೊಟ್ಟಿರೋದು ಪುಷ್ ಬ್ಯಾಕ್ ಸೀಟ್ಸ್. ನಿಮಗೆ ಗೊತ್ತಿರೋ ಹಾಗೆ ನಾವು ನಾರ್ಮಲ್ ರೈಸರ್ ಮಾಡುವ ಥರಾನೇ ಹೈಟ್ ಮತ್ತೆ ವಿಡ್ತ್ ಎಲ್ಲ ಕಡಿಮೆ ಮಾಡಿದ್ದೀವಿ. ಕ್ಯಾಲಿಬ್ರೇಷನ್ ವೇಳೆ ಈ ಸ್ಟ್ರಾಟಜಿ ನಮಗೆ ಹೇಗೆ ಸಹಾಯ ಮಾಡಿತು? ಇವಾಗ ಈ ಕಾಣ್ತಾ ಇರೋ ಥಿಯೇಟರ್ ಮೇನ್ ಆಗಿ ನಮಗೆ ಕ್ಲೈಂಟ್ ನ ರಿಕ್ವೆಸ್ಟ್ ಇದೇ ಡಿಸೈನ್ ಬೇಕು ಅನ್ನೋದು. ಓಕೆ, ಒರಿಜಿನಲ್ ಥಿಯೇಟರ್ ಅದೇ ಕ್ಲೈಂಟ್ ನ ಇಷ್ಟ. ಸರಿ.
ಹಾಗಾಗಿ ಇದು ಬಂದಾಗ ನಮಗೆ ಕೆಲವು ಚಾಲೆಂಜಸ್ ಇವೆ. ಮುಖ್ಯವಾಗಿ ಸ್ಪೀಕರ್ ನಮಗೆ ಸ್ವಲ್ಪ ಹತ್ತಿರವಾಗುತ್ತೆ. ಓಕೆ, ಮತ್ತೆ ಸೀಟಿಂಗ್ ನಮಗೆ ಚೆನ್ನಾಗಿ ಹಿಂದಕ್ಕೆ. ಸರಿ. ಇಲ್ಲೇ ಆ ವ್ಯೂ ಇನ್ಕರೆಕ್ಟ್ ಆಗೋದು. ಹೌದು. ಕ್ಯಾಲಿಬ್ರೇಷನ್ ವೇಳೆಯಲ್ಲಿ ಸ್ಪೀಕರ್ ಅನ್ನು ಈಗ ಸ್ವಲ್ಪ ಎತ್ತರದಲ್ಲಿ ಇರಿಸಿದ್ದೇವೆ. ಆ ಅಂತರ ಸರಿದೂಗಿಸಲು ಮತ್ತೆ ನಾರ್ಮಲ್ ಸೌಂಡ್ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ನಾವಿಲ್ಲಿ ಸೌಂಡ್ ಟ್ರೀಟ್ಮೆಂಟ್ ಪ್ಲಸ್ ಡಿಫ್ಯೂಷನ್ ಕೂಡ ಕೊಟ್ಟಿದ್ದೀವಿ. ನಾವು ಬಟ್ ಪ್ಯಾನಲ್ ಮತ್ತು ಫ್ಯಾಬ್ರಿಕ್ ಕಾಂಬಿನೇಷನ್ ಕೊಟ್ಟಿದ್ದೇವೆ. ಇಲ್ಲಿ ಬಳಸಿದ್ದು ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಪ್ಯಾನಲ್ಸ್. ಕ್ಯಾಲಿಬ್ರೇಷನ್ ಅಂದರೆ ನಾವು ಮುಖ್ಯವಾಗಿ ಮಾಡೋದು ಆಡಿಸಿ ಕ್ಯಾಲಿಬ್ರೇಷನ್, ಆದರೆ ಮ್ಯಾನ್ಯುವಲ್ ಆಗಿ ಸ್ವಲ್ಪ ಹೆಚ್ಚು ಟ್ಯೂನಿಂಗ್ ಮಾಡ್ತಿದ್ದೀವಿ. ಹಾಗಾಗಿ ಈ ಸೆಲೆಕ್ಟಿವ್ ಡಿಫ್ಯೂಷನ್ ಪ್ಯಾನಲ್ ಸರಿದೂಗಿಸಲು ನಾವು ಇನ್ನೂ ಸ್ವಲ್ಪ ಇದನ್ನು ಅದರಲ್ಲಿ ಮಾಡಲಾಗಿದೆ. ಮಾಡಿದ್ದೀನಿ, ಸರಿ. ಸೊ ಈಗ ಹೇಳಿದ ಹಾಗೆ ನಮ್ಮ ನಾರ್ಮಲ್ ರಿಕ್ಲೈನರ್ಸ್ ಆಗಿದ್ರೆ ಇಷ್ಟು ಸೀಟಿಂಗ್ ಕೆಪಾಸಿಟಿಗೆ ನಾವು ಬಹುಶಃ ಹೋಗ್ತಿರ್ಲಿಲ್ಲ. ಈಗ ಕೆಪಾಸಿಟಿ ಹೆಚ್ಚಾದಂತೆ ಈ ಹಿಂದೆ ಹೇಳಿದ ಹಾಗೆ ಅಂದ್ರೆ ತುಂಬಾ ಜನ ಈಗ ಫೀಡ್ಬ್ಯಾಕ್ ಹೇಳೋ ಚಾನ್ಸ್ ಇದೆ. ಅಂದ್ರೆ ಸ್ಪೀಕರ್ ಬ್ಯಾಕ್ ವಾಲ್ಗೆ ತುಂಬಾ ಹತ್ತಿರವಾಯಿತು ಅಂತ ಹೇಳೋ ಚಾನ್ಸ್ ಇದೆ. ಆಗ ಅದು ಹೇಗಿರುತ್ತೆ ಈಗ ಗೊತ್ತಿಲ್ಲದವರಿಗೆ ನಾವು ಹೇಗೆ ಅದನ್ನ ಹೇಳಿ ಕ್ಲಿಯರ್ ಮಾಡಿಕೊಡಬಹುದು? ಹಲವರ ಹೈಟ್ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ಈಗ ಸೈಡ್ ಸರೌಂಡ್ ಕೂಡ ನಾರ್ಮಲ್ ಆಗಿ ಕೊಡೋದಕ್ಕಿಂತ ಸ್ವಲ್ಪ ಹೈಟ್ ಅಡ್ಜಸ್ಟ್ ಮಾಡಿ ಎಲ್ಲರಿಗೂ ತಲುಪುವ ಹಾಗೆ ಇಟ್ಟಿರೋದು. ಅದು ಬ್ಯಾಕ್ ಸರೌಂಡ್ ಬಂದಾಗ ತುಂಬಾ ಹತ್ತಿರವಿದೆ ಎಂಬ ಫೀಲ್ ಬರುತ್ತದೆ ಎನ್ನುತ್ತಾರೆ. ಹಾಗಾದರೆ ಅದಕ್ಕೆ ನಾವೇನು ಪರಿಹಾರ ಸೂಚಿಸಬಹುದು? ಈಗ ಸ್ಪೀಕರ್ಗಳನ್ನೆಲ್ಲ ನಾನು ಮುಂಚೆ ಹೇಳಿದ ಹಾಗೆ ಸ್ವಲ್ಪ ಎತ್ತರದಲ್ಲಿ ಇಟ್ಟಿದ್ದೀವಿ. ಆಮೇಲೆ ನಾವು ಬ್ಯಾಕ್ ರೋವನ್ನು ತೀರಾ ತಾಗಿಸಿ ಇಟ್ಟಿಲ್ಲ. ಓಕೆ, ವಿಡಿಯೋದಲ್ಲಿ ಎಷ್ಟು ಕಾಣುತ್ತೆ ಗೊತ್ತಿಲ್ಲಾದರೂ ಸ್ವಲ್ಪ ಜಾಗ ಬಿಟ್ಟಿದ್ದೇವೆ. ಆಮೇಲೆ ಕ್ಯಾಲಿಬ್ರೇಷನ್ ಮಾಡುವಾಗ ನಾವು ಅದರ ಲೆವೆಲ್ಸ್ ಅನ್ನು ಬ್ಯಾಕ್ ಸೀಟ್ ನೋಡಿ ಅಡ್ಜಸ್ಟ್ ಮಾಡ್ತೀವಿ. ಇದು ನಮ್ಮ ಮೇನ್ ರೋ ಸೀಟಿಂಗ್. ಪ್ರೈಮರಿ ಪೊಸಿಷನ್ ಮಾಡಿದ ಮೇಲೆ ಓಕೆ ಸ್ವಲ್ಪ ಸರ್ಕಲ್ ದೊಡ್ಡದು ಮಾಡಿದೀವಿ ಅಷ್ಟೇ, ಆದರೆ ಇದು ನಮ್ಮ ಮೇನ್ ಪೊಸಿಷನ್. ಆಗ ಅದಕ್ಕೆ ತಕ್ಕಂತೆ ಲೆವೆಲ್ ಅಡ್ಜಸ್ಟ್ ಆಗುತ್ತೆ. ಹಾಗಾದರೆ ಈ ಥಿಯೇಟರ್ನ ಟೋಟಲ್ ಬಜೆಟ್ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿನಲ್ಲಿ ನಾವು ಈ ಸುಂದರ ಥಿಯೇಟರ್ ಅನ್ನು ನಿರ್ಮಿಸಿದ್ದೇವೆ.